एवावशिष्यते। ओम शांति शांति शांति। ಒಂದು ಸರಿ ನೆನ್ಪು ಮಾಡ್ಕೊಳ್ಳೋದಾದ್ರೆ ನಾವೇನೇನ್ ಮಾಡಿದ್ವಿ ಅಂತ. ಗುರು ಅಂತ ಅಂದ ತಕ್ಷಣ, ಗುರು ಮಹಿಮೆಯನ್ನ ಹೇಳಿದ ತಕ್ಷಣ ರೆಸ್ಪಾಂಡ್ ಮಾಡುವಂತಹ 3 ರೀತಿಯ ಜನರನ್ನ ನೋಡಿದ್ವಿ. ಒಂದು ಆರ್ ಅಗೇನ್ಸ್ಟ್, ಸೆಕೆಂಡ್ ಇಂಡಿಫರೆಂಟ್, ಮೂರದು ತೀವ್ರ ಭಕ್ತರು. ಹಾಗಾದ್ರೆ ಗುರು ಮಹಿಮೆ ಅನ್ನೋದಕ್ಕೆ ಮುಖ್ಯ ಯಾವುದು ಅಂತಂದಾಗ ಜ್ಞಾನ, ಅವರು ತಿಳಿಸುವಂತಹ ಜ್ಞಾನ. ಜಗತ್ತಿನಲ್ಲಿರುವಂತಹ ಜ್ಞಾನ ಯಾವುದು? ಸಾಮಾನ್ಯ ಜ್ಞಾನ, ಪರ್ಸೆಪ್ಷನ್ ನಾಲೆಜ್, ವಿಶೇಷ ಜ್ಞಾನ. ಆದ್ರೆ ಈ ಸಾಮಾನ್ಯ ಜ್ಞಾನ ಅಥವಾ ವಿಶೇಷ ಜ್ಞಾನದಿಂದ ಫಂಡಮೆಂಟಲ್ ಪ್ರಾಬ್ಲಮ್ಸ್ ಆಫ್ ಲೈಫ್ ಹೋಗೋದಿಲ್ಲ. ಯಾವುದು? ಭಯ, ಶೋಕ, ಮೋಹ. ಆ ಭಯ, ಶೋಕ, ಮೋಹವನ್ನ ಹೋಗಲಾಡಿಸುವಂತಹ ಏಕೈಕ ಜ್ಞಾನ ಅಧ್ಯಾತ್ಮ ಜ್ಞಾನ. ಆ ಅಧ್ಯಾತ್ಮ ಜ್ಞಾನವನ್ನ ನೀಡುವಂತಹ ವ್ಯಕ್ತಿ ಗುರು. ಆ ಗುರು ಮಹಿಮೆ ಬಿಕಾಸ್ ಆಫ್ ವಿದ್ಯಾ ಮಹಿಮೆ, ಕೃತಕೃತ್ಯತೆ. ಅಂತಹ ಗುರುವನ್ನ ನಾವು ಅರಸಬೇಕು, ಅಂತಹವ್ರನ್ನ ಆರಾಧಿಸಬೇಕು, ಅಂತಹವರು ತೋರಿಸಿದಂತ ಮಾರ್ಗದಲ್ಲಿ ನಡಿಬೇಕು ಅನ್ನುವಂತಹ ದೃಷ್ಟಿಯಿಂದ ಇವತ್ತು ನಾವು ಸೆಷನ್ ಅನ್ನ ಮುಗಿಸ್ತೀವಿ. ಇವಾಗ ಯಾವ್ದಾದ್ರು ಪ್ರಶ್ನೆ ಇದ್ರೆ ಕೇಳಿ. ಹ್ಯಾಂಡ್ ರೈಸ್ ಮಾಡಬಹುದು, ಪ್ರಶ್ನೆಗಳನ್ನ ಕೇಳಬಹುದು. ಪ್ರದೀಪ್ ಜಿ, ಸ್ನೇಹಾಜಿ, ಯಾರು ಹ್ಯಾಂಡ್ ರೈಸ್ ಮಾಡಿದ್ರೆ ಅವ್ರಿಗೆ ಅವಕಾಶವನ್ನು ಮಾಡ್ತೀವಿ. ನಮಸ್ತೆ ಗುರುಗಳೇ. ನಮಸ್ಕಾರಮ್ಮ. ನಿಮ್ಮ ಪರಿಚಯವನ್ನ ಮಾಡಿಕೊಂಡು ನನ್ನ ಹೆಸರು ಸತ್ಯವತಿ ಅಂತ, ಮೈಸೂರಿಂದ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ನಾವು ಶಂಕರಾಚಾರ್ಯರ ಅನುಯಾಯಿಗಳು. ಹಾಗಾಗಿ ಅವರು ನಮ್ಮ ಇಡೀ ಮನು ಕುಲದ ಗುರುವಾಗಿರ್ತಕ್ಕಂಥ ಪರಮಾತ್ಮ ಸ್ವರೂಪಿಗೆ, ಶಂಕರ ಸ್ವರೂಪಿಗೆ ಒಂದು ಧನ್ಯವಾದ ಹೇಳ್ಬೇಕು ಅಂತ ಅನ್ನಿಸ್ತಾ ನನಗೆ. ಹಾಗಾಗಿ ನಾನು 2 ಸಾಲುಗಳನ್ನ ಬರೆದೆ. ಅದರಲ್ಲಿ ಬೇರೆ ಒಬ್ರು ನನ್ನ ಸಂಸ್ಕೃತ ಗೊತ್ತಿಲ್ಲ, ಹಾಗಾಗಿ ಬೇರೆಯವರು ಈ ಅವಧಿ ಪ್ರಶ್ನೋತ್ತರಕ್ಕೆ ಇದೆ. ನೀವು ಏನೋ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಕ್ಕೆ ವಾಟ್ಸ್ಆಪ್ ಗ್ರೂಪ್ ನ ಓಪನ್ ಮಾಡ್ತೀವಿ, ಅಲ್ಲಿ ನೀವು ವ್ಯಕ್ತಪಡಿಸಬಹುದು. ಇಲ್ಲಿ ಪ್ರಶ್ನೆಗಳಿದ್ರೆ ಪ್ರಶ್ನೆಗಳನ್ನ ನೀವು ಕೇಳಬಹುದು. ಇದೊಂದನ್ನ ಹೇಳ್ಬೋದಾ ಅಂತ. ನಮೋ ನಮ ಶ್ರೀ ಸದ್ಗುರು ಚರಣ ಶಂಕರ ಭಗವತ್ ಪಾದಾಚಾರ್ಯ ಪ್ರಸ್ಥಾನತ್ರಯ ಭಾಷ್ಯ ವಿಹಾರಿನ್ ಗುರುವಚನಾಮೃತ ಪಾಲಕ ತುಭ್ಯಂ ಭಾರತ ಖಂಡೇ ತವ ಪದಗಮನೆ ಆಮ್ನಾಯ ಮಠ ಸ್ಥಾಪನಮಭವತ್ ತ್ವತ್ಕರುಣಾಂಗ್ರೇ ದ್ವಯ ಶರಣೋಹಂ ನಮಾಮಿ ತತ್ಪದಯುಗಲಂ ನಿತ್ಯಂ. ತುಂಬಾ ಚೆನ್ನಾಗಿ ಹೇಳಿದ್ರು. ಅದ್ಭುತವಾದಂತಹ ಒಂದು ವಿಚಾರವನ್ನ ಶಂಕರಾಚಾರ್ಯರ ಬಗ್ಗೆ ಅವ್ರಿಗಿರುವಂತಹ ಭಾವನೆಯನ್ನು ಹೇಳ್ಕೊಳ್ತಾರೆ. ಮೇಧಾ ಪಟವರ್ಧನ್ ಅನ್ನುವಂಥವ್ರು ಪ್ರಶ್ನೆ ಕೇಳಿದ್ರೆ, ಅಧ್ಯಾತ್ಮ ಜ್ಞಾನ ಮತ್ತು ಆತ್ಮಜ್ಞಾನ ಎರಡು ಸೇಮ ಅಂತ. ಖಂಡಿತವಾಗ್ಲು ಅಧ್ಯಾತ್ಮ ಅನ್ನುವಂತಹ ಪದದ ಒಂದು ವಿಶ್ಲೇಷಣೆ ನೋಡಿದಾಗ ಅಧಿ ಪ್ಲಸ್ ಆತ್ಮಜ್ಞಾನ ಅನ್ನುವಂಥದ್ದು ನೇರವಾಗಿ ತಿಳಿಸುವಂಥದ್ದು. ಅಧ್ಯಾತ್ಮ ಜ್ಞಾನ ಅನ್ನುವಂಥದ್ದು ಪೆರಿಫೆರಲ್ ನ ಇಟ್ಕೊಂಡಿರುವಂಥದ್ದು. ಅಧಿ ಅಂತಂದ್ರೆ ವಿತ್ ರೆಸ್ಪೆಕ್ಟ್ ಟು, ಆತ್ಮ ಅಂತಂದ್ರೆ ನಾನು ಅಂತ ಬೇಸಿಕ್ ಅರ್ಥದಲ್ಲಿ. ನಾನುಗೆ ತಿಳಿದಂತಹ ನನ್ನ ಬಗ್ಗೆ ಇರುವಂತಹ ಪ್ರತಿಯೊಂದನ್ನು ಕೂಡ ಅಧ್ಯಾತ್ಮ ಜ್ಞಾನ ಅಂತ ಅಂತೀವಿ. ಅದರಲ್ಲಿ ಅಧ್ಯಾತ್ಮ ಜ್ಞಾನದಲ್ಲಿ ನಾವು ಪಂಚಕೋಶಗಳನ್ನ ತಿಳಿತೀವಿ, ಪಂಚಕೋಶಾತೀತವನ್ನು ತಿಳಿತೀವಿ. ಅಧ್ಯಾತ್ಮ ಜ್ಞಾನದಲ್ಲಿ ನಾವು ಶರೀರ ತ್ರಯವನ್ನು ತಿಳಿತೀವಿ, ಶರೀರ ತ್ರಯವನ್ನು ಮೀರಿದಂತಹ ಸಾಕ್ಷಿಯನ್ನು ತಿಳಿತೀವಿ. ಅವಸ್ಥಾತ್ರಯವನ್ನು ತಿಳಿತೀವಿ, ಅವಸ್ಥಾತ್ರಯ ಸಾಕ್ಷಿ. ಹಾಗಾಗಿ ಅಧ್ಯಾತ್ಮ ಅಂತಂದಾಗ ನಾವು ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಅದನ್ನ ಮೀರಿದಂತಹ ಚೈತನ್ಯ, ಇಷ್ಟನ್ನು ಸೇರಿಸಿದಾಗ ಅಧ್ಯಾತ್ಮ ಜ್ಞಾನ ಅಂತೀವಿ. ಇನ್ನು ಆತ್ಮಜ್ಞಾನ ಅಂತಂದಾಗ ನೇರ ವಿಷಯ, ನಾನು ಅಂದ್ರೆ ಸ್ವರೂಪವೇ ಏನು. ಸೊ ಹಾಗಾಗಿ ಮೂಲತಃ ಒಂದೇ, ಆದ್ರೆ ಪದದಲ್ಲಿ ಒಂಚೂರು ವ್ಯತ್ಯಾಸನ ಕಾಣಬಹುದು. ಬಟ್ ಸಾಧಾರಣವಾಗಿ ಎಲ್ಲರೂ ಕೂಡ ಸಿನಾನಿಮಸ್ ಆಗಿ ಬಳಸ್ತಾರೆ. ನಮಸ್ತೆ ಗುರುಜಿ. ನಮಸ್ಕಾರ. ಒಂದು ಅಂದ್ರೆ ಇವಾಗ ಲೌಕಿಕವಾಗಿ ಒಂದು ಗುರುವಿನ ವಾಕ್ಯಗಳನ್ನ ನಾವು ಪಾಲಿಸ್ಬೇಕಾಗಿರ್ತದೆ. ಒಂದು ಆಧ್ಯಾತ್ಮದ ರೀತಿಯಲ್ಲಿ ಹೇಳಿದಾಗ ಅದು ಒಂದ್ ರೀತಿಯಿಂದ ನಮ್ಮಷ್ಟಕ್ ನಾವೇ ಮಾಡ್ಕೊಳ್ಳುವಂತ ಸಾಧನೆ ಮತ್ತೊಂದು. ಈಗ ಲೌಕಿಕವಾಗಿ 1-2 ಗುರುಗಳು ಹೇಳಿದ ವಾಕ್ಯಗಳನ್ನ ಪಾಲಿಸ್ಬೋದು, ಒಂದು ಉಳಿಬಹುದು, ಯಾವುದೋ ಕಾರಣದಿಂದ ನಾವು ಮಾಡ್ಲಿಕ್ಕಾಗಲ್ಲ ಅನ್ಕೊಳ್ಳಿ. ಅವಾಗ ಆದ್ರೂ ಗಿಲ್ಟ್ ಫೀಲ್ ಬರುತ್ತೆ. ಅದನ್ನ ನಾವು ಯಾವ ರೀತಿ ಪರಿಹರಿಸ್ಕೊಳ್ಬೇಕು ಸ್ವಲ್ಪ ದಯವಿಟ್ಟು. ನಾವು
ಯಾವುದೋ ಒಂದು ವಿಷಯದಲ್ಲಿ ಜೀವನದಲ್ಲಿ ಬಂದು ಕ್ರಾಸ್ ರೋಡ್ಸ್ ಅಲ್ಲಿ ಬಂದು ಏನನ್ನ ಮಾಡಬೇಕು ಅನ್ನುವಂತಹ ಪ್ರಶ್ನೆಗಳು ಬಂದಾಗ ನಾವು ಗುರುವನ್ನ ಅರಸ್ತೀವಿ, ಗುರುವನ್ನ ಕೇಳ್ತೀವಿ. ಅವರು ಒಂದಷ್ಟು ವಿಶ್ಲೇಷಣೆಯನ್ನ ಮಾಡಿ ಅವ್ರಿಗೆ ಅನ್ನಿಸಿದಂತಹ ವಿಚಾರವನ್ನ ಹೇಳ್ತಾರೆ. ಆ ವಿಚಾರವನ್ನ ಹೇಳಿದಾಗ ನಾವು ಒಂದೆರಡನ್ನ ಫಾಲೋ ಮಾಡ್ತೀವಿ, ಒಂದೆರಡನ್ನ ಫಾಲೋ ಮಾಡಲ್ಲ. ಆಗ ಗಿಲ್ಟ್ ಬಂದ್ಬಿಟ್ರೆ ಏನ್ ಮಾಡೋದು ಅಂತ ಅದ್ಭುತವಾದಂತಹ ಪ್ರಶ್ನೆ, ಎಲ್ಲರಿಗೂ ಬರಬಹುದಾದಂತಹ ಪ್ರಶ್ನೆ, ಪ್ರಾಕ್ಟಿಕಲ್ ಕ್ವೆಶ್ಚನ್. ಇಲ್ಲಿ ಗುರುವಿನ ಒಂದು ಸ್ಥಾನವನ್ನ ನಾವು ಗೌರವಿಸ್ಬೇಕು ಅನ್ನೋದು ಎಷ್ಟು ಮುಖ್ಯವೋ, ಗುರುವು ಕೂಡ ನಮ್ಮನ್ನ ಅಷ್ಟೇ ಗೌರವಿಸ್ತಾನೆ ಅನ್ನೋದು ಮುಖ್ಯ. ಗುರು ಯಾವತ್ತೂ ಕೂಡ ನಾನು ಹೇಳಿದ್ದನ್ ಮಾಡು ಅಂತ ಹೇಳಲ್ಲ. ನಾನು ಹೇಳ್ತೀನಿ, ನೀನ್ ಕೇಳು ಅಂದ್ರೆ. ಇದಕ್ ನಾನು ನನ್ನ ಉದಾಹರಣೆ ತಗೊಳಲ್ಲ, ಬೇರೆಯವ್ರ ಉದಾಹರಣೆ ಕೊಡಲ್ಲ. ಶ್ರೀಕೃಷ್ಣ ಪರಮಾತ್ಮ ಜಗದ್ಗುರು, ಅವನನ್ನ ಉದಾಹರಣೆಯಾಗಿ ತಗೊಳ್ಳಿ. 18 ಅಧ್ಯಾಯಗಳ ಗೀತೆಯನ್ನ ಆದ್ಮೇಲೆ 18 ಅಧ್ಯಾಯಗಳ ಆದ ನಂತರ ಕೊನೆಗೆ ಏನ್ ಹೇಳ್ತಾನೆ? ನಾನ್ ಇಷ್ಟವರೆಗೂ ಹೇಳೋದನ್ನ ಹೇಳಿದೀನಿ, ನಿನಗೆ ಏನ್ ಅನ್ಸುತ್ತೋ ಅದನ್ನ ಮಾಡು ಅಂತ. ಅವನು ನೀನು ಇದನ್ನೇ ಮಾಡ್ಬೇಕು ಅಂತ ಹೇಳೋದಿಲ್ಲ. ಅವನು ವಿಶ್ಲೇಷಣಾತ್ಮಕವಾಗಿ ಹೇಳಿ ನಿನಗೆ ಯಾವುದು ಒಳ್ಳೇದು, ನಿನಗೆ ಯಾವುದು ಸೂಕ್ತ, ನಿನಗೆ ಯಾವುದು ಹಿತ, ನಿನಗೆ ಯಾವುದು ಪ್ರಿಯ ಎಲ್ಲವನ್ನ ತೋರಿಸ್ಕೊಡ್ತಾನೆ ಕೃಷ್ಣ. ಕೊನೆಗೆ ಏನ್ ಹೇಳ್ತಾನೆ? ನಿನಗೇನ್ ಬೇಕು, ಯಥೇಚ್ಛಸಿ ತಥಾ ಕುರು, ನಿನಗೆ ಏನ್ ಇಚ್ಛೆ ಬರುತ್ತೋ ಅದನ್ನ ಮಾಡು, ಬಟ್ ಡೋಂಟ್ ಹ್ಯಾವ್ ಗಿಲ್ಟ್. ಯಾಕೆಂದ್ರೆ ನಾವು ಪರಿಪೂರ್ಣವಾಗಿ ನಮ್ಮ ಇಂಟೆಲಿಜೆನ್ಸ್ ನ ಅವನ ಕೈ ಕೊಟ್ಬಿಟ್ಟು ಅವ್ನು ಹೇಳಿದ್ದನ್ನೇ ಮಾಡ್ತೀವಿ ಅನ್ನೋದಾದ್ರೆ ಒಂದು ರೀತಿಯ ಶರಣಾಗತಿ. ಆದ್ರೆ ಹಲವಾರು ಸರಿ ನಮ್ಮ ಜೀವನದ ಹೊಣೆಗಾರಿಕೆ ನಾವು ಹೊರಬೇಕು. ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಲೈಫ್ಸ್. ದೇ ಆರ್ ದೇರ್ ಟು ಗೈಡ್ ಇನ್ ವರ್ಲ್ಡ್ಲಿ ಆಸ್ಪೆಕ್ಟ್ಸ್. ನೀವು ಅಧ್ಯಾತ್ಮ ವಿಚಾರದಲ್ಲಿ ಬಂದ್ರೆ ಅಲ್ಲಿ ಪ್ರಶ್ನೆ ಇಲ್ಲ, ಅವ್ರು ಹೇಳಿದ್ ಸತ್ಯವೇ, ಯಾಕಂದ್ರೆ ಅವ್ರು ಶಾಸ್ತ್ರವನ್ನ ಹೇಳ್ತಾ ಇರ್ತಾರೆ, ಕ್ವಶ್ಚನ್ನೇ ಇಲ್ಲ. ಬಟ್ ನೀವು ಹೇಳಿದಂತದ್ದು ಜೀವನದಲ್ಲಿ ಬರುವಂತಹ ಪ್ರಾಪಂಚಿಕ ವಿಷಯಗಳಲ್ಲಿ ಬರುವಂತದ್ದು, ಅದು ಬಂದಾಗ ಅವ್ರು ನಿಮ್ಗೆ ಕೊಡುವಂತಹ ಸಜೆಷನ್ ಅನ್ನ ತಗೊಳ್ಬೇಕು, ಗೌರವ ಕೊಡಬೇಕು, ಗೌರವ ಕೊಟ್ಟು ಅದನ್ನ ಹೆಚ್ಚು ಕನ್ಸಿಡರೂ ಮಾಡಬೇಕು. ಆದ್ರೆ ನೀವು ಅದೇ ತಗೊಳ್ಬೇಕಾ ಬೇಡವಾ ಅನ್ನೋದು ನಿಮ್ ಕೈನಲ್ಲೇ ಇರುತ್ತೆ. ಆದ್ರೆ ಯಾವುದೇ ಡಿಸಿಷನ್ ತಗೊಂಡ್ರು ಅದನ್ನ ಗಿಲ್ಟ್ ಇಟ್ಕೋಬಾರ್ದು. ನೀವೇ ತಗೊಂಡಿದ್ದ ಡಿಸಿಷನ್ ಆಗ್ಲಿ, ಗುರುಗಳು ಕೊಟ್ಟಿದ್ದ ಡಿಸಿಷನ್ ಆಗ್ಲಿ, ಇನ್ನೊಬ್ರು ಹೇಳಿದ ಡಿಸಿಷನ್ ಆಗ್ಲಿ, ಫೈನಲಿ ದ ಡಿಸಿಷನ್ ಮೇಕಿಂಗ್ ಇಸ್ ಇನ್ ಯೋರ್ ಹ್ಯಾಂಡ್ಸ್. ಅವ್ರು ಹೇಳಿದ್ ಬಿಟ್ಟೆ ಅಂತನೂ ಅಲ್ಲ, ಅಥವಾ ಅವ್ರನ್ನ ಹೇಳಿದ್ ತಗೊಂಡ್ಬಿಟ್ಟು ಅಯ್ಯೋ ಅವ್ರು ಹೇಳಿದ್ ತಗೊಂಡೆ ನನ್ನ ಜೀವನ ಹಿಂಗಾಗೋಯ್ತು ಅಂತ ಗಿಲ್ಟ್ ಬದಲು ಇನ್ನೊಂದಾಗತ್ತೆ. ಸೊ ಆ ದೃಷ್ಟಿಯಲ್ಲೂ ಇದೆ, ಡಿಸಿಷನ್ ಮೇಕರ್ ನೀವೇ ಆಗಿ, ಯು ಬೀಂಗ್ ದ ಡ್ರೈವರ್ ಆಫ್ ಯುವರ್ ಲೈಫ್, ಲೆಟ್ ದೆಮ್ ಬಿ ದ ಗೈಡ್. ಆ ರೀತಿಯಲ್ಲಿ ಜೀವನವನ್ನ ನಿರ್ವಹಣೆ ಮಾಡಕ್ ಒಳ್ಳೆಯದು. ಇನ್ನು ಅಧ್ಯಾತ್ಮ ಜೀವನದಲ್ಲಿ ಪರಿಪೂರ್ಣವಾಗಿ ಫಾಲೋ ಮಾಡೋದು ಮುಖ್ಯ. ತುಂಬಾ ಧನ್ಯವಾದಗಳು. ಧನ್ಯವಾದ. ನಮಸ್ತೆ ಪ್ರಮೋದ್ ಜಿ. ನಮಸ್ತೆ. ಯೂಟ್ಯೂಬ್ ನಲ್ಲಿ ಪ್ರಶ್ನೆಗಳಿದೆ, 2 ಪ್ರಶ್ನೆಗಳು ಒಂದಕ್ಕೊಂದು ಸಂಬಂಧಪಟ್ಟಿದೆ, ಅದನ್ನ ಕೇಳ್ತಾ ಇದ್ದೀನಿ. ಸೊ ಮನೋಶಾಸ್ತ್ರ ಅಂತ ಎಲ್ಲರೂ ಅವ್ರು ಕೇಳ್ತಾ ಇದ್ದಾರೆ, ನಮ್ಮ ಬಗ್ಗೆ ನಮಗೆ ಅರಿವು ನೀಡುವ ಗುರುವಿನ ಮಾರ್ಗದರ್ಶನ ಬಹಳ ಕಠಿಣ ಪರೀಕ್ಷೆಗೆ ಒಳಪಡುತ್ತದೆಯೇ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಇನ್ನೊಬ್ರು ಅಲ್ಲೇ ನಮಗೆ ಆಧ್ಯಾತ್ಮಿಕ ವಿದ್ಯೆ ಕಲಿಸಿದವರು 4-5 ಜನರಿದ್ದಾಗ ಎಲ್ಲರೂ ಗುರುಗಳೇ ಆಗುತ್ತಾರಾ ಅಂತನೂ ಕೇಳ್ತಾ ಇದ್ದಾರೆ. ನಮಗ್ 4-5 ಜನ ವಿದ್ಯೆಯನ್ನ ಕಲಿಸಿದವರು 4 ಜನ ಗುರುಗಳಾಗ್ತಾರ? ಖಂಡಿತವಾಗ್ಲೂ ಹೌದು. ಆದ್ರೆ ನಮಗ್ ತಿಳಿಬೇಕಾಗಿರೋದು ಒಂದೇ ಗುರುತತ್ವ 4-6 ರೀತಿಯಲ್ಲಿ ನಮಗೆ ತೋರ್ಪಡ್ತಾ ಇದೆ. ಉದಾಹರಣೆಗೆ ಒಂದೇ ವಿದ್ಯುತ್, ಎಲೆಕ್ಟ್ರಿಸಿಟಿ ಒಂದು ಫ್ಯಾನ್ ಆಗಿ ಬಂದು ನನಗೆ ಹೆಲ್ಪ್ ಮಾಡ್ತಾ ಇದೆ, ಇನ್ನೊಂದು ಲೈಟ್ ಆಗಿ ಹೆಲ್ಪ್ ಮಾಡ್ತಾ ಇದೆ, ಇನ್ನೊಂದು ಎಲೆಕ್ಟ್ರಿಕ್ ಹೀಟರ್ ಆಗಿ ಹೆಲ್ಪ್ ಮಾಡ್ತಾ ಇದೆ. ಆದ್ರೆ ಎಲ್ಲವೂ ಏನು? ಎಲೆಕ್ಟ್ರಿಸಿಟಿ. ಹಾಗಾಗಿ ತತ್ವ ಒಂದೇ, ನನ್ನ ಜೀವನವನ್ನ ಸುಗಮ ಮಾಡೋದಕ್ಕೆ ಬೇರೆ ಬೇರೆ ಉಪಕರಣಗಳಾಗಿ ಬರ್ತಾ ಇದೆ. ಹಾಗೆ ಗುರು ತತ್ವ ಅನ್ನುವಂಥದ್ದು ಒಂದೇ, ಆದ್ರೆ ನನ್ನ ಜೀವನದಲ್ಲಿ ನನ್ನ ಸಂಶಯಗಳನ್ನ, ನನ್ನ ಜೀವನದ ಒಂದು ಸಮಸ್ಯೆಗಳನ್ನ, ನನ್ನ ಅಧ್ಯಾತ್ಮ ಜೀವನದಲ್ಲಿ ವಿಕಾಸವನ್ನು ಹೊಂದೋದಕ್ಕೆ ಹಲವಾರು ಜನ ಸಪೋರ್ಟ್ ಮಾಡಬಹುದು. ಹಾಗಾಗಿ ಗುರು ತತ್ವ ಒಂದೇ, ಅಭಿಮುಖಗಳು, ಅಭಿವ್ಯಕ್ತಿಗಳು ಹಲವಾರು. ಹಾಗಾಗಿ ಎಲ್ಲರನ್ನೂ ಕೂಡ ಗೌರವಿಸಿ, ಆದ್ರೆ ಆತ್ಮತತ್ವದ ಜ್ಞಾನಕ್ಕಾಗಿ ಒಬ್ಬರನ್ನ ಮೊದಲು ಗಟ್ಟಿಯಾಗಿ ಹಿಡಿದು ಅದರ ನಿಶ್ಚಯ ಜ್ಞಾನವನ್ನ ಪಡೆದು ಮುಂದೆ ಹೋಗುವಂಥದ್ದು ಒಳ್ಳೆಯದು ಅಂತ ನನ್ನ ಒಂದು ಅಭಿಮತ. ಇನ್ನೊಂದು, ಈಗ ಈ ನನ್ನನ್ನ ನಾನು ತಿಳಿಬೇಕು ಅಂದಾಗ ಇನ್ನೊಬ್ಬರು ಪ್ರಶ್ನೆ ಕೇಳಿದಂಥದ್ದು, ನನ್ನನ್ನ ನಾನು ತಿಳಿಬೇಕು, ಅಧ್ಯಾತ್ಮ ಜ್ಞಾನವನ್ನ ಪಡಿಬೇಕು, ಆತ್ಮಜ್ಞಾನವನ್ನ ಪಡಿಬೇಕು ಅಂದಾಗ ಗುರು ನಮ್ಮನ್ನ ಪರೀಕ್ಷೆಗೆ ಒಡ್ಡುತ್ತಾರೋ? ಒಡ್ಡಬಹುದು, ಒಡ್ಡದಲ್ಲೇನೂ ಇರಬಹುದು. ಎಕ್ಸಾಂಪಲ್ಗಳು ಎರಡೂ ತರದಿದೆ. ನಾವು ನೋಡಿದ್ರ ಹಾಗೆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರನ್ನ ಹಲವಾರು ರೀತಿಯಲ್ಲಿ ಪರೀಕ್ಷೆ ಮಾಡಿಯೇ ಕೊಟ್ಟಂಥದ್ದು. ಹಾಗೆ ನಾವು ಹಲವಾರು ಜನ ರಮಣ ಮಹರ್ಷಿಗಳು ನೋಡ್ತೀವಿ, ಅವ್ರ ಹತ್ರ ಬಂದು ಕೇಳಿದಾಗ ಕೊಟ್ಟಿರುವಂಥದ್ದು ಇದೆ. ಹಾಗಾಗಿ ಪರೀಕ್ಷೆಯನ್ನ ಮಾಡಿಯೇ ತೀರ್ತಾರೆ ಅಂತ ಇಲ್ಲ, ಅಥವಾ ಪರೀಕ್ಷೆ ಮಾಡೋದೇ ಇಲ್ಲ ಅಂತಿಲ್ಲ. ಎರಡೂ ರೀತಿಯಲ್ಲಿ ಇರಬಹುದು. ನನ್ನ ಮತ್ತು ಗುರುವಿನ ಸಂಬಂಧ ಯಾವ ರೀತಿ ಇದೆ, ಅವರು ನನ್ನಲ್ಲಿ ಯಾವ ಕ್ವಾಲಿಟೀಸ್ ನ ನೋಡ್ತಾರೆ, ಅದರಲ್ಲಿ ನೋಡೋದ್ರ ಮೂಲಕ ಅವರು ಟೆಸ್ಟ್ ಮಾಡ್ಬೇಕಾ ಬೇಡವಾ ಅನ್ನೋದು ಅವ್ರಿಗೆ ಇರುತ್ತೆ. ಯಾಕೆಂದ್ರೆ ನಾವು ಉಪನಿಷತ್ತುಗಳಲ್ಲೂ ನೋಡ್ತೀವಿ, ಪಿಪ್ಪಲಾದ ಮಹರ್ಷಿಗಳು ಅಂತ ಇದ್ದವರು 6 ಜನ ಶಿಷ್ಯರು ಬಂದಾಗ 1 ವರ್ಷಗಳ ಕಾಲ ಪರೀಕ್ಷೆ ಅಂತ ಹೇಳಿ, ನೀವಿಲ್ಲೇ ಇದ್ದು ತಪಶ್ಚರ್ಯೆಯನ್ನ ಮಾಡಿದ್ಮೇಲೆ ನೀವು ಪ್ರಶ್ನೆ ಕೇಳಿ ನನಗೆ ಗೊತ್ತಿದ್ರೆ ಉತ್ತರ ಹೇಳ್ತೀನಿ ಅಂತ ಹೇಳಿರುವಂಥದ್ದು ಇದೆ. ಹಾಗೆ ಇನ್ನೊಂದು ಕಡೆ ಪ್ರಶ್ನೆಯನ್ನ ಕೇಳದ ತಕ್ಷಣ ಗುರು ನೇರವಾಗಿ ಉತ್ತರಿಸುವಂಥದ್ದು ಇದೆ. ಸೊ ಪ್ರಶ್ನೆ, ಇದು ನಿಮ್ಮ ಅಧ್ಯಾತ್ಮ ಜ್ಞಾನಕ್ಕೆ, ಅಧ್ಯಾತ್ಮ ಜಿಜ್ಞಾಸೆಗೆ ಗುರು
ನೇರವಾಗಿ ಉತ್ತರವನ್ನು ಕೊಡಲೂಬಹುದು, ಪರೀಕ್ಷೆಯನ್ನ ಮಾಡಿ ನಿಮ್ಮನ್ನ ಸಿದ್ಧತೆಯನ್ನ ಮಾಡಿ ಕೊಡಬಹುದು. ಇಟ್ ಡಿಪೆಂಡ್ಸ್ ಆನ್ ಅವರ್ ಹಾರ್ಟ್ ಅಂಡ್ ಅವರ್ ಮೆಚುರಿಟಿ. ಸೊ ಆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ನಮಸ್ಕಾರ. ನಮಸ್ಕಾರ. ಸರ್, ನಾನೇನ್ ಬಯಸ್ತೀನಿ ಅಂದ್ರೆ, ಇದು ಈಗಿನ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಹಳೆ ಕಾಲದಲ್ಲಿ ಗುರು ಇಲ್ಲದೆ ಏನು ಸಾಧ್ಯ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಸೋರ್ಸ್ ಆಫ್ ಸ್ಟಡಿ ಮೆಟೀರಿಯಲ್ ಸಿಗೋದ್ ಕಷ್ಟ ಇತ್ತು. ಆಮೇಲೆ ಸ್ವಲ್ಪ ಒಂದು 20-30 ವರ್ಷದ ಹಿಂದೆ ಬರೀ ಲೈಬ್ರರಿ ಅಥವಾ ಬೇರೆಯವರಿಂದ ಮಾಡ್ಬೇಕಾಗಿತ್ತು. ಆದ್ರೆ ಈಗ ತುಂಬಾ ಅವಕಾಶಗಳಿವೆ ಬಿಕಾಸ್ ಆಫ್ ಓಪನ್ ಇಂಟರ್ನೆಟ್ ಆಕ್ಸೆಸ್. ಮತ್ತೆ ಈವನ್ ವೇದ ವಿದ್ಯೆಗಳು ಸಾಕಷ್ಟು ಅವೈಲಬಿಲಿಟಿ ಇದೆ ಆನ್ಲೈನ್ ಅಲ್ಲಿ. ಆದ್ರೂನುವೆ ಒಬ್ರು ಗುರು ಮೂಲಕ ನಾವು ಒಂದು ವ್ಯಕ್ತಿ ದೊಡ್ಡವರು ಅಥವಾ ಗುರು ತಿಳಿದಿರೋರು ಜೊತೆ ಇಂಟರಾಕ್ಷನ್, ಅವರ ಒಂದು ಕಾಂತವಲಯ, ಅವರ ಒಂದು ಚೈತನ್ಯ ಜೊತೆ ಒಂದು ಸಂವಾದದ ರೀತಿನಲ್ಲಿ ಮಾಡಿದಾಗ್ಲೇ ಅದು ಇನ್ನ ಚೆನ್ನಾಗಿ ನಮ್ಗೆ ವೇದ್ಯ ಆಗತ್ತೆ ಅಂತ ನನ್ನ ಅನಿಸಿಕೆ ಬಯಸ್ತೀನಿ. ಸರಿ ತಾನೆ? ಖಂಡಿತ ಹೌದು ಕೂಡ. ಯಾವಾಗ ನಾವು ಗುರುವಿನ ಸಾಂಗತ್ಯದಲ್ಲಿದ್ದು, ಗುರುವಿನ ಹತ್ತಿರದಲ್ಲಿದ್ದು, ಗುರುಕುಲವಾಸದಲ್ಲಿದ್ದು, ಅವರ ಜೀವನವನ್ನ, ಅವರ ಜೀವನ ಶೈಲಿಯನ್ನ, ಅವರ ತತ್ವವನ್ನ, ಅವರ ಉಪದೇಶವನ್ನ ಹತ್ತಿರದಿಂದ ನೋಡಿ ಕ್ವಾಲಿಟಿ ಕ್ವಾಂಟಿಟಿ ಟೈಮ್ ನ ಕಳಿತೀವೋ ಆಗ ಹೆಚ್ಚು ಗ್ರಾಸ್ಪ್ ಆಗುವಂತಹದ್ದು, ಡಿಸ್ಟ್ರಾಕ್ಷನ್ಸ್ ಗಳು ಕಡಿಮೆ ಇತ್ತು. ಈ ತರದಲ್ಲಿ ಖಂಡಿತ ಸಹಜ. ಆದ್ರೆ ಅವಕಾಶ ಕಡಿಮೆ. ಯಾಕೆ? ಅವಾಗಿರ್ತಾ ಇದ್ದಿದ್ದು ಕಡಿಮೆ ಜನ, ಹುಡುಕೊಂಡು ಹೋಗ್ಬೇಕಿತ್ತು, ಎಲ್ಲವನ್ನ ಬಿಟ್ಟು ಹೋಗಬೇಕಿತ್ತು. ಇವಾಗ ನಿಮ್ಗೆ ಅದನ್ನ ಹೇಳೋದಕ್ಕೆ ಇವತ್ತು ಅವಕಾಶ ಇದೆ, ಹೋಗ್ತೀರಾ ಅಂದ್ರೆ ಅಯ್ಯೋ ಖಂಡಿತ ಬೇಡ ಅಂತ ಹಾಗಾದ್ರೆ ಬಿಡ್ತೀವಿ. ಏನನ್ನ ಅಂತಾರೆ? ಗುರುವನ್ನ, ಇದನ್ನಲ್ಲ ಅಂತ. ಯಾಕಂದ್ರೆ ನಮಗ್ ಹಲವಾರು ಬೇಕಾದಷ್ಟು ಜೀವನದಲ್ಲಿ ಹಚ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ಇವತ್ತು ಇರುವಂತಹ ಆಪರ್ಚುನಿಟಿಗಳು, ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟ್ ಅಂತ ಹೇಳಬಹುದು, ಆ ದೃಷ್ಟಿಯಲ್ಲಿ ಇಂಟರ್ನೆಟ್ ಇರಬಹುದು, ಇದೆಲ್ಲದರಲ್ಲೂ ಎಲ್ಲ ರೀತಿಯ ಇನ್ಫಾರ್ಮೇಶನ್ ಇದೆ. ಒಳ್ಳೆಯದು ಕೆಟ್ಟದ್ದು ಮಿಕ್ಸ್ ಆಗಿರುವಂಥದ್ದು ಎಲ್ಲದು ಕೂಡ. ವಿವೇಕದಿಂದ ಯಾವುದು ಸತ್ಯ, ಯಾವುದು ಶಾಸ್ತ್ರಾಧಾರಿತ, ಯಾವುದು ಸರಿಯಾಗಿರುವಂಥದ್ದನ್ನು ತಗೊಂಡು ಆ ಅವೇರ್ನೆಸ್ ಲೆವೆಲ್ಗೆ ಫಸ್ಟ್ ತಿಳ್ಕೊಳ್ಳುವಂತಹ ಮಟ್ಟಿಗೆ, ನಮ್ಮ ಮನಸ್ಸನ್ನ ಹದಗೊಳಿಸುವಂತಹ ಮಟ್ಟಿಗೆ, ನಮ್ಮನ್ನ ಎಲ್ಲರನ್ನೂ ಕೂಡ ಒಂದು ರೀತಿಯಲ್ಲಿ ತರೋದಕ್ಕೆ ಇವತ್ತಿನ ಇಂಟರ್ನೆಟ್ ಇಂಥದ್ದೆಲ್ಲವೂ ಕೂಡ ಅವಕಾಶ ಮಾಡ್ಕೊಡ್ತಾ. ಇಲ್ಲಾಂದ್ರೆ ಇವತ್ತು ನಾವು ಆಗ್ಲೇ ನೋಡಿದ್ವಿ, ಒಬ್ರು ಮೈಸೂರಿಂದ ಅಂತಾರೆ, ಇನ್ನೊಬ್ರು ಜರ್ಮನಿಯಿಂದ ಅಂತಾರೆ, ಇನ್ನೊಬ್ರು ಬೇರೆ ಬೇರೆ ಕಡೆಯಿಂದ, ಎಲ್ಲರಿಂದ ಹೇಗೆ ಬರ್ತಾ ಇದಾರೆ? ಬಿಕಾಸ್ ಆಫ್ ದ ಅವೈಲಬಲ್ ಆಪ್ಷನ್ಸ್. ಹಾಗಾಗಿ ಇದರಲ್ಲೂ ಕೂಡ ಅಂಡ್ ಆಗ ನಿಮ್ಗೆ ಯಾವ್ದೋ ಗುರು ತುಂಬಾ ಇಷ್ಟ ಅಂದ್ರೆ, ಅವ್ರೆಲ್ಲೋ ನಾರ್ತ್ ಇಂಡಿಯಾದಲ್ಲಿ ಇದ್ದಿದ್ರೆ ನೀವು ಏನ್ ಮಾಡ್ತಿದ್ರಿ? ಹುಡುಕಕ್ಕೆ ಅಷ್ಟು ದೂರ ಆಗಲ್ಲ, ಹತ್ತಿರದಲ್ಲಿ ಇರೋನು ನೋಡ್ತಿದ್ವಿ. ಇವತ್ತು ನಿಮ್ಗೆ ನಾರ್ತ್ ಇಂಡಿಯಾ ಅಲ್ಲ, ಅಮೆರಿಕಾದಲ್ಲಿ ಇರೋನು ನೋಡ್ಬೇಕು ಅಂದ್ರೆ ಇಲ್ಲಿಂದ ಆನ್ಲೈನ್ ಅಲ್ಲಿ ಮಾಡಬಹುದು. ಸೊ ಹಾಗಾಗಿ ಆಪ್ಷನ್ಸ್, ಚಾಯ್ಸಸ್ ಎಲ್ಲವೂ ಕೂಡ ಈಗ ಅತ್ಯದ್ಭುತವಾಗಿದೆ. ದ ಬೆಸ್ಟ್ ಟೈಮ್. ಆದ್ರೆ ಇದು ಈಗ ಡಿಸ್ಟ್ರಾಕ್ಷನ್ಸ್ ಗಳು ಜಾಸ್ತಿ ಇದೆ, ಅವ್ರನ್ನ ಅಬ್ಸರ್ವ್ ಮಾಡೋದಕ್ಕೆ ಆಗೋದಿರಲ್ಲ. ಹಾಗಾಗಿ ನಮ್ಮಲ್ಲಿ ಶಿಷ್ಯತ್ವವನ್ನ ಹೆಚ್ಚು ಬೆಳೆಸ್ಕೊಳ್ತಾ ಹೋದಾಗ ಈ ಆನ್ಲೈನ್ ಅನ್ನ ಮೂಲಕವೂ ಕೂಡ ಏನ್ ತಿಳಿಬೇಕು ಅದನ್ನ ತಿಳಿಬಹುದು. ಅಲ್ಲಿ ಅತಿ ಹೆಚ್ಚಿನಿಂದ ಈಸಿಯಾಗಿ ಕಲಿಯಕ್ಕಾಗ್ತಿತ್ತು, ಬಿಕಾಸ್ ದ ಹೋಲ್ ಲೈಫ್ ವಾಸ್ ವಿತ್ ಹಿಮ್. ಇವಾಗ ಅದಿಲ್ಲದ್ರಿಂದ ನಮ್ಮಿಂದ ಪೂರ್ವ ಸಿದ್ಧತೆ ಹೆಚ್ಚಾಗಬೇಕು. ಆಪರ್ಚುನಿಟೀಸ್, ಚಾಯ್ಸಸ್, ನಾಲೆಜ್ ಈಸಿಯಾಗಿ ಸಿಗುತ್ತೆ. ಅದನ್ನ ಅರ್ಥ ಮಾಡಿಕೊಂಡು ಅದರಂತೆ ನಡೆಯುವಂತಹ ಜೀವನ ನಮ್ಮಲ್ಲಿದ್ರೆ ಯಾವ ಕಾರಣಕ್ಕೂ ಕೂಡ ನನ್ನ ಪ್ರಕಾರ ದಿಸ್ ಇಸ್ ದ ಬೆಸ್ಟ್ ಟೈಮ್. ಯಾವಾಗ್ಲೂ ಇಷ್ಟು ನಿಮ್ಗೆ ಸಿಗ್ತಾ ಇರಲಿಲ್ಲ. ಯಾಜ್ಞವಲ್ಕ್ಯರ ಜೊತೆ ತಿಳ್ಕೋಬೇಕು ಅಂತಿದ್ರೆ ಅವಾಗ ಎಲ್ಲರೂ ಯಾಜ್ಞವಲ್ಕ್ಯರು ಒಂದು ಆಶ್ರಮಕ್ಕೆ ಹೋಗಕ್ಕಾಗ್ತಿತ್ತ? ತಪ್ಪಿ ಹೋಗ್ತೀನಿ ಅಂದ್ರೆ ಆಶ್ರಮದಲ್ಲಿ ಅಷ್ಟು ಜನ ಸೇರಕ್ ಆಗ್ತಿತ್ತ? ಇವತ್ತು 100 ಅಲ್ಲ, 1000 ಅಲ್ಲ, ಲಕ್ಷ ಜನ ಸೇರಿ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಮಾಡಬಹುದು. ಹಾಗಾಗಿ ಇರುವಂತಹ ಆಪರ್ಚುನಿಟಿನ ಇಂದಿನ ದಿನವೇ ಶುಭ ದಿನವು, ಇಂದಿನ ಕ್ಷಣವೇ ಶುಭ ಕ್ಷಣವು, ಇದನ್ನೇ ತಿಳ್ಕೊಂಡು ಈ ಜೀವನವನ್ನ ಸಾಫಲ್ಯ ಮಾಡ್ಕೊಳ್ಳೋದು ಮುಖ್ಯ. ಥ್ಯಾಂಕ್ ಯು ಸರ್. ಧನ್ಯವಾದ. ಹರಿ ಓಂ. ಹರಿ ಓಂ. ನಾನು ಗೌರಿ ಪಾಟೀಲ್ ಅಂತ. ನಮಸ್ಕಾರ. ನಾವು ನಮ್ಮ ನಿಜವಾದ ಗುರುಗಳನ್ನು ಪಡೆಯುವುದು ಹೇಗೆ ಅಂತ. ನಾವು ನಮ್ಮ ನಿಜವಾದ ಗುರುಗಳನ್ನ ಪಡೆಯುವುದು ಹೇಗೆ? ಇವರೇ ನಮ್ಮ ನಿಜವಾದ ಗುರುಗಳು ಅಂತ ಹೆಂಗೆ ನಾವು ಕಂಡುಕೊಳ್ಳೋದು ಅಂತ ನನ್ನ ಪ್ರಶ್ನೆ. ನಾವು ನಮ್ಮ ನಿಜವಾದ ಗುರುಗಳನ್ನ ಕಂಡುಕೊಳ್ಳೋದು ಹೇಗೆ? ಇದಕ್ಕೆ ಸ್ವಾಮಿ ಚಿನ್ಮಯಾನಂದರು ಅಂತ ಅವ್ರು ಹೇಳ್ತಾರೆ, ವೆನ್ ದ ಸ್ಟೂಡೆಂಟ್ ಇಸ್ ರೆಡಿ ಟೀಚರ್ ಅಪಿಯರ್ಸ್. ವೆನ್ ದ ಸ್ಟೂಡೆಂಟ್ ಇಸ್ ರೆಡಿ ಟೀಚರ್ ಅಪಿಯರ್ಸ್. ಹಾಗಾದ್ರೆ ಏನು? ನಾನು ಸ್ಟೂಡೆಂಟ್ ರೆಡಿ ಆಗಿದ್ದೀನಿ ಅನ್ನೋವರೆಗೂ ಇದಂತೂ ನೀವು ಯಾವುದೇ ಒಬ್ಬ ಮಹಾತ್ಮರ ಸಂತರ ಜೀವನವನ್ನು ನೋಡಿದ್ರೆ ಇಟ್ಸ್ ಆಲ್ವೇಸ್ ಅ ಲೈಫ್ ಆಫ್ ಎಕ್ಸ್ಪೆರಿಮೆಂಟ್. ಸತ್ಯಾನ್ವೇಷಣೆಯಲ್ಲಿ ಹೊರಟಂತವ್ರೆ ಹೋಗ್ತಾರೆ. ಹಿಮಾಲಯದಲ್ಲಿ ಹುಡುಕ್ತಾರೆ, ಇನ್ನೊಬ್ರು ಹೋಗ್ತಾರೆ ಮಹಾರಾಷ್ಟ್ರದಲ್ಲಿ ಹುಡುಕ್ತಾರೆ, ಇನ್ನೊಬ್ರು ಹೋಗ್ತಾರೆ ನರ್ಮದಾ ತೀರದಲ್ಲಿ ಹುಡುಕ್ತಾರೆ, ಇನ್ನೊಬ್ರು ಹೋಗ್ತಾರೆ ಬೆಂಗಾಳಲ್ಲಿ ಹುಡುಕ್ತಾರೆ. ಹುಡುಕಾಟವೇ ಇರುತ್ತೆ. ಹುಡುಕಾಟದಲ್ಲಿ ಹಲವಾರು ಜನ ಸಿಗ್ತಾರೆ. ಇವ್ರು ಗುರುವ, ಇವ್ರ ಜೊತೆ ಇರ್ತಾರೆ, ಅವ್ರ ಜೊತೆ ಕಲಿತಾರೆ, ಅವ್ರ ಜೊತೆ ತಿಳಿತಾರೆ. ಆಮೇಲೆ ಗೊತ್ತಾಗತ್ತೆ, ಇವರಿಂದ ನನಗೆ ಇಷ್ಟು ತಿಳಿದಾಯ್ತು, ಇವ್ರನ್ನ ಶಿಕ್ಷಕರ ಭಾವಿಸ್ತೀನಿ, ಉಪಗುರುವಾಗಿ ಭಾವಿಸ್ತೀನಿ, ಮುಂದೆ ಹೋಗ್ತೀನಿ. ಹಾಗಾಗಿ ಟ್ರಯಲ್ ಅಂಡ್ ಎರರ್ ಅನ್ನೋದಕ್ಕಿಂತ ಟ್ರಯಲ್ ಅಂಡ್ ಗ್ರೋ, ಅದನ್ನ ಮುಂದಕ್ಕೆ ಹೋಗ್ತಾ ಯಾವ ಒಬ್ಬ ವ್ಯಕ್ತಿಯಿಂದ
ನಮ್ಮ ಒಂದು ಆ ಸಂಬಂಧ ಏರ್ಪಾಟಾಗಿ ಆ ಸಂಬಂಧ ಯಾವುದರ ರೀತಿಯಾಗಿ ಪ್ರಾಪಂಚಿಕ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕಲ್ಲ, ಅಧ್ಯಾತ್ಮ ವಿಚಾರವಾದಂತಹ ಭಯಶೋಕ ಮೋಹಗಳನ್ನ ಹೋಗಲಾಡಿಸೋದಕ್ಕೆ ಅಧ್ಯಾತ್ಮ ಜ್ಞಾನವನ್ನ ಕೊಡ್ತಾರೋ ಅವ್ರನ್ನ ಫಸ್ಟ್ ಗುರುವಾಗಿ ಅಂತ ಇಟ್ಕೋಬಹುದು. ವೇದಾಂತ ತತ್ವವನ್ನ ಹೇಳುವಂತವ್ರು ಫಸ್ಟ್ ಗುರು. ಆದ್ರೆ ಅಂಥವ್ರು ಒಂದ್ 10 ಜನ ಇದ್ದಾರೆ. ಅವ್ರು ಯಾರು? ಈಗ ಹೇಗೆ ಅಂದ್ರೆ ಬ್ಯಾಂಕ್ ಅಲ್ಲಿ ಹಲವಾರು ದುಡ್ಡಿದೆ, ನನ್ನ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆ ಅನ್ನೋದು ಮುಖ್ಯ. ಹಾಗೆ ಹಲವಾರು ಜನ ಗುರುಗಳಿದ್ದಾರೆ, ನನ್ನ ಗುರು ಯಾರು ಅನ್ನುವಂಥದ್ದು. ಹಾಗಾಗಿ ಇಲ್ಲೂ ಏನೋ ಎಕ್ಸ್ಪೆರಿಮೆಂಟ್. ಹೋಗಿ ಕೂತ್ಕೊಳ್ಳಿ, ಈ ಕ್ಲಾಸ್ ನಲ್ಲಿ ಕೂತ್ಕೊಳ್ಳಿ, ಇನ್ನೊಬ್ಬರ ಪ್ರವಚನದಲ್ಲಿ ಕೂತ್ಕೊಳ್ಳಿ, ಇನ್ನೊಂದರಲ್ಲಿ ಉಪನ್ಯಾಸದಲ್ಲಿ ಕೂತ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಯಾರ್ದು ಹೆಚ್ಚು ಅರ್ಥ ಆಯ್ತು, ಯಾರ್ದು ಸ್ವಲ್ಪ ಹೆಚ್ಚು ಮನಸ್ಸಿಗೆ ಮುಟ್ಟಿದ ತಕ್ಷಣ ಒಪ್ಕೊಳ್ಳೋದಲ್ಲ. ಹೋಗಿ ಅವ್ರನ್ನ ಅಪ್ರೋಚ್ ಮಾಡೋದಕ್ಕಾಗತ್ತ ಕೇಳಿ, ಅವ್ರ ಹತ್ರ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದಾ, ನಿಮ್ಮ ಮನಸ್ಸಿನಲ್ಲಿ ಆಗ್ತಿರುವಂತಹ ದುಗುಡಗಳನ್ನ ಪರಿಹಾರ ಮಾಡ್ಕೊಳ್ಬಹುದಾ, ನಿಮ್ಮನ್ನ ಆತ್ಮಸ್ವರೂಪವನ್ನ ಪರಿಚಯ ಮಾಡಿಸ್ಕೊಳ್ಳೋದಕ್ಕೆ ಅವರು ನಿಮ್ಗೆ ಅವೈಲಬಿಲಿಟಿ ಇದಾರೆ, ಅದು ಮುಖ್ಯ. ನಾನು ತುಂಬಾ ದೊಡ್ಡವರು ಇದ್ದಾರೆ, ನಿಮಗೆ ಅವೈಲಬಿಲಿಟಿ ಇಲ್ಲ ಅಂದ್ರೆ ಉಪಯೋಗ ಏನು? ಹಾಗಾಗಿ ಈ ಎಲ್ಲಾ ಒಂದು ಕನ್ಸಿಡರೇಷನ್ ಗಳನ್ನ ತಗೊಂಡು ಯಾವ ಒಬ್ಬ ವ್ಯಕ್ತಿ ಶಾಸ್ತ್ರಾಧಾರಿತವಾದಂತಹ ವೇದಾಂತದ ಆತ್ಮತತ್ವವನ್ನು ತಿಳಿಸ್ಕೊಡ್ತಾರೋ, ಯಾವ ಒಬ್ಬ ವ್ಯಕ್ತಿ ನಿಮಗೆ ಅಪ್ರೋಚಬಲ್ ಆಗಿರ್ತಾರೋ, ಯಾವ ವ್ಯಕ್ತಿಯ ಒಂದು ಸಂವಹನ ನಿಮಗೆ ಹಿಡಿಯುತ್ತೋ, ನಿಮ್ಮ ಮನಸ್ಸಿಗೆ ತಟ್ಟತ್ತೋ, ನಿಮಗೆ ಒಂದು ರೀತಿಯಲ್ಲಿ ಹೌದು ಇವರಲ್ಲಿ ಆ ಒಂದು ಅವರ ಜೀವನ ಶೈಲಿಯೂ ಕೂಡ ಆ ರೀತಿ ಇರುತ್ತೋ, ಅವ್ರನ್ನ ಗುರು ಅಂತ ಹಿಡಿದು ನಡೀತಾ ಹೋಗುವಂಥದ್ದು. ಅವರೇ ನಿಜವಾದ ಗುರುನ ಅಥವಾ ಅದಕ್ಕಿಂತ ಒಳ್ಳೆ ಗುರು ಸಿಗ್ತಾರೆ ಅನ್ನೋಂಥದ್ದು ನಿಮ್ಮ ಜೀವನದಲ್ಲೇ ಇದರಲ್ಲೇ ಪರಿಪೂರ್ಣತೆ ಆಯ್ತು ಅಂತ ಅನ್ನಿಸ್ತಾ ಇದ್ರೆ ಫೈನ್, ಇಲ್ಲ ಇಂದ್ರಿಂದ ಇನ್ನೇನೋ ಬೇಕು ಅಂದ್ರೆ ಇನ್ನೊಬ್ಬರು ಸಿಗ್ತಾರೆ. ಹಾಗಾಗಿ ಪುಣ್ಯವಶಾತ್ ಸಿಗುವಂಥದ್ದು. ನಾವು ಪುಣ್ಯದ ಕರ್ಮಗಳನ್ನ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇದ್ರೆ ಒಳ್ಳೇದಂತೂ ಆಗ್ತಾ ಹೋಗುತ್ತೆ, ಅದು ಗ್ಯಾರಂಟಿ. ಹರಿ ಓಂ, ಧನ್ಯವಾದಗಳು. ಪ್ರದೀಪ್ ಜಿ, ಯಾವ್ದಾದ್ರು ಯೂಟ್ಯೂಬ್ ನಲ್ಲಿ ಪ್ರಶ್ನೆ ಇದ್ರೆ ತಗೊಳ್ಳೋಣ. ಅದರ್ವೈಸ್ ಹಾ ಪ್ರಮೋದ್ ಜಿ, ಯೂಟ್ಯೂಬ್ ನಲ್ಲಿ ಪ್ರಶ್ನೆ ಇದೆ. ಸೊ ತಾವು ಭಯ, ಶೋಕ ಮತ್ತು ಮೋಹಗಳನ್ನು ಗೆಲ್ಲಲು ಗುರುವಿನ ಸಹಾಯ ಬೇಕು ಎಂದಿರಿ. ಶೋಕ, ತಾಪ, ಭಯನಾಶ ಎಂದು ಕೇಳಿದ್ದೇನೆ. ತಾಪ ಮತ್ತು ಮೋಹ ಬೇರೆ ಬೇರೆ ಅಲ್ಲವೇ ಅಂತ ಕೇಳ್ತಿದ್ದಾರೆ. ತಾಪ ಅಂತಂದ್ರೆ ಏನು? ತಾಪ ಅಂದ್ರೆ ತಪಿಸುವಂಥದ್ದು, ಅಂದ್ರೆ ಬಿಸಿ, ನಮ್ಮ ಜೀವನವನ್ನ ಬೇಯಿಸುವಂಥದ್ದು ತಾಪ ಅಂತ. ಅದಕ್ಕೆ ತಾಪತ್ರಯ ಅಂತಂದಾಗ ನಾವು ಅಧಿಭೂತ, ಅಧಿದೈವ ಮತ್ತು ಆಧ್ಯಾತ್ಮಿಕ ತಾಪತ್ರಯಗಳು ಅಂತ ಹೇಳ್ತೀವಿ. ಬಟ್ ಬೇಸಿಕಲಿ ಏನು, ನಮ್ಮನ್ನ ಯಾವುದು ಕುದಿಸುತ್ತೋ, ಬೇಯಿಸುತ್ತೋ ಅದನ್ನ ತಾಪ ಅಂತೀವಿ. ಯಾವುದು ನಮ್ಮನ್ನ ಬೇಯಿಸುತ್ತೆ? ಭಯ ಬೇಯಿಸಲ್ವಾ? ಭಯವೂ ತಾಪವೇ. ಶೋಕ ನಮ್ಮನ್ನ ಬೇಯಿಸಲ್ವಾ? ಅದೂ ತಾಪವೇ. ಮೋಹ ನಮ್ಮನ್ನ ಬೇಯಿಸಲ್ವಾ? ಅದೂ ತಾಪವೇ. ಸೊ ಎಲ್ಲವೂ ಕೂಡ ತಾಪವೇ, ನಮ್ಮನ್ನ ತಪಿಸುವಂತೆ ಮಾಡುವಂಥದ್ದು. ಅದರಿಂದ ಹೊರಗೆ ಬರ್ಬೇಕು ಅಂದ್ರೆ ತಪಸ್ಸನ್ನ ಮಾಡಬೇಕು. ಜ್ಞಾನ ತಪಸ್ಸು, ಜ್ಞಾನಮಯಂ ತಪಃ. ಆ ಜ್ಞಾನಮಯಂ ತಪಃ ಮಾಡೋದ್ರಿಂದ ಆಗ ಮುಖ್ಯವಾಗಿ ಬರುವಂಥದ್ದು ಅಧ್ಯಾತ್ಮ ಜ್ಞಾನ. ಹಾಗಾಗಿ ಹೆಸರುಗಳು ಖಂಡಿತವಾಗ್ಲೂ ನೀವು ಹೇಳುವಂತೆ ಒಂದ್ ಕಡೆ ಭಯ, ಶೋಕ, ನಾನು ಆಗ್ಲೇ ಹೇಳಿದೆ, ಸಂಸಾರ ಅನ್ನೋಂಥದಕ್ಕೆ ಹಲವಾರು ಮುಖಗಳಿದೆ. ನಾನು 3 ತಗೊಳ್ತೀನಿ ಅಂತ ಹೇಳಿದೆ. ಈ 3 ಖಂಡಿತ, ಈ 3 ಬಿಟ್ಟು ಬೇರೆದಿಲ್ಲ ಅಂತ ಖಂಡಿತವಾಗ್ಲೂ ಅಲ್ಲ. ಇಂಥ ಹಲವಾರು ಇರುತ್ತೆ. ಕಾಮ ಅಂತ ಇನ್ನೊಂದ್ ಕಡೆ ಹೇಳ್ತಾರೆ, ಕ್ರೋಧ ಅಂತ ಇನ್ನೊಂದ್ ಕಡೆ ಹೇಳ್ತಾರೆ, ಲೋಭ ಅಂತ ಇನ್ನೊಂದ್ ಕಡೆ ಹೇಳ್ತಾರೆ. ಸೊ ಸಂಸಾರಕ್ಕೆ 100 ಮುಖಗಳು. ಅದರಲ್ಲಿ 3ನ್ನ ನಾನು ಸೂಚ್ಯವಾಗಿ ತಗೊಂಡು ಎಲ್ಲರಿಗೂ ಇರುವಂತಹ ಭಯಶೋಕ ಮೋಹಗಳು, ಇದು ಸಂಸಾರಕ್ಕೆ ಮೂಲ ಅಂತ ಹೇಳಿದ್ರೆ. ಬಟ್ ಖಂಡಿತವಾಗ್ಲೂ ತಾಪ ತಗೋಬಹುದು, ಬಟ್ ಎಲ್ಲವೂ ಕೂಡ ನಮ್ಮನ್ನ ತಪ್ಪಿಸುವಂಥದ್ದು ಮಾಡುತ್ತೆ. ಸಮಯ ಆಯ್ತು. ಇವತ್ತು ಮೊದಲನೇ ದಿನದ ಪರಿಚಯಾತ್ಮಕವಾದಂತಹ ಗುರು ಅಷ್ಟಕ, ಗುರು ಮಹಿಮೆ ಮತ್ತು ನಾವು ಅದಕ್ಕೆ ಯಾವ ರೀತಿ ಸಿದ್ಧತೆಯನ್ನ ಪಡ್ಕೊಳ್ಬೇಕು ಅನ್ನುವಂತಹ ರೀತಿಯಲ್ಲಿ ಇವತ್ತಿನ ಒಂದು ಅವಧಿಯನ್ನ ಮುಗಿಸೋಣ. ನಾಳೆ 6:20 ಬರೋಣ. ಈ ಒಂದು ಇನ್ಸ್ಟ್ರಕ್ಷನ್ಸ್ ಗಳನ್ನ ನಮ್ಮ ಕಾರ್ಯಕರ್ತರು ಕೊಡ್ತಾರೆ. ಧನ್ಯವಾದ. ನಮಸ್ತೆ. ಸೊ ಮೊದಲನೇ ದಿನದ ತರಗತಿಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಸೊ ಅದ್ಭುತವಾಗಿ ಎಲ್ಲರೂ ಪಾಲ್ಗೊಂಡಿದ್ದೀರಾ, ಪ್ರಶ್ನೆಗಳನ್ನ ಕೇಳಿದ್ದೀರಾ. ಯೂಟ್ಯೂಬ್ನಲ್ಲಿ ಕೂಡ ಹಾಗೆ ಜೂಮ್ನಲ್ಲಿ ಕೂಡ ಪ್ರಶ್ನೆಗಳನ್ನ ಕೇಳಿದ್ದೀರಾ, ಭಾಗವಹಿಸಿದ್ದೀರಾ. ಸೊ ಎಲ್ಲರಿಗೂ ಧನ್ಯವಾದಗಳು. ಸೊ ಕೆಲವೊಂದು ಸೂಚನೆಗಳು. ಸೊ ಮೊದಲನೇದಾಗಿ ಈಗ ವಾಟ್ಸಪ್ ಗ್ರೂಪ್ಗಳು ನಮ್ಮದು ಓಪನ್ ಆಗುತ್ತೆ 8 ಗಂಟೆಗೆ. ಸೊ 8 ಗಂಟೆಯಿಂದ 10 ಗಂಟೆವರೆಗೆ ಅದು ವಾಟ್ಸಪ್ ಗ್ರೂಪ್ಗಳು ಓಪನ್ ಇರುತ್ತೆ. ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನು, ಅನಿಸಿಕೆಗಳನ್ನು ಎಲ್ಲವನ್ನ ಕೇಳಬಹುದು. ಸೊ ಅಲ್ಲಿ ನಾವು ಪರಿಹಾರ ಮಾಡುವುದಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನು ಇದು ತರಗತಿಗಳಾಗಿರೋದ್ರಿಂದ ಒಂದು ಸರಿ ಕೇಳಿಸ್ಕೊಂಡ್ರೆ ಅದು ಮನಸ್ಸಿನ ಆಳಕ್ಕೆ ಇಳಿಯದ ಕಾರಣ ಮತ್ತೆ ಇದನ್ನು, ಈ ಒಂದು ತರಗತಿಯನ್ನು ಆಲ್ರೆಡಿ ರೆಕಾರ್ಡ್ ಆಗಿದೆ, ಇದನ್ನು ವೀಕ್ಷಿಸಬಹುದು, ನೋಟ್ಸ್ ಮಾಡ್ಕೋಬಹುದು. ಸೊ ಮತ್ತೆ ಶ್ರವಣ ಮನನ ಮಾಡಿದ್ರೆ ಅತ್ಯುತ್ತಮ. ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಆದ ಲರ್ನ್ ವೇದಾಂತ, ಇದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಎಲ್ಲ ನೋಟಿಫಿಕೇಶನ್ಸ್ ಅಲ್ಲೇ ಬರುತ್ತೆ. ಸೊ ನಿಮ್ಮ ಅದರಿಂದನೇ ನಮ್ಮ ವಿಷಯಗಳೆಲ್ಲ ಗೊತ್ತಾಗ್ತಾ ಹೋಗುತ್ತೆ.
ಹಾಗೆ ನಾಳಿನ ಕಾರ್ಯಕ್ರಮ 6:30ಕ್ಕೆ ಶುರುವಾಗಲಿದೆ. ಸೊ 5 ನಿಮಿಷ ಮುಂಚೆನೇ ಎಲ್ಲರೂ ಬಂದು ಝೂಮ್ನಲ್ಲಿ ಜಾಯಿನ್ ಆಗಬಹುದು. ಝೂಮ್ನಲ್ಲಿ ಅವಕಾಶ ಸಿಗಲಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿ 6:30ರಿಂದ ಕಾರ್ಯಕ್ರಮ ಪ್ರಸಾರಗೊಳ್ಳುತ್ತೆ. ಸೊ ಇದರೊಂದಿಗೆ ಮೊದಲನೇ ದಿನಕ್ಕೆ ನಾವು ಅಂತ್ಯವನ್ನು ಹೇಳ್ತಾ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ. ಧನ್ಯವಾದಗಳು, ನಮಸ್ಕಾರ.